ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ 12 ರಿಯಾಲಿಟಿ ಶೋನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಿದೆ. ಈ ವಾರ ಮನೆಯಲ್ಲಿ ಇರ್ತಾರೆ ಅನ್ನೋದು ಹೊರ ಬರ್ತಿದ್ದಾರೆ. ಹೊರ ಬರ್ತಾರೆ ಅನ್ಕೊಂಡವರು ಒಳಗೆ ಉಳ್ಕೊಂಡು ಉದಾಹರಣೆಗಳು ಇದೆ. ಇದು ಪ್ರತಿ ಸೀಸನ್ನಲ್ಲೂ ಆಗುತ್ತೆ. ವೀಕ್ಷಕರು ಹಾಕುವ ಓಟ್‌ಗಳ ಆಧಾರದ ಮೇಲೆ ಪ್ರತಿ ವಾರ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಆದ್ರೀಗ ಜಾಹ್ನವಿ ಕಲ್ಲಸ್ಕಂದ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಕೆಲವರು ಎಲಿಮಿನೇಟ್ ಆಗಬೇಕಾದವರು ಮನೆಯೊಳಗೆ ಉಳಿದುಕೊಂಡಿದ್ದಾರೆ. ಅವರು ಕಲರ್ಸ್ ಕನ್ನಡ ಸೇವ್ ಮಾಡ್ತಿದೆ ಎಂದು ಜಾಹ್ನವಿ ಹೇಳಿದ್ದಾರೆ. ಅದರಲ್ಲಿ ಸ್ಪಂದನ, ಸೋಮಣ್ಣ, ಸೂರಜ್ ಹಾಗೂ ರಾಶಿಕಾ ಮೂವರ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಈ ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಜಾಹ್ನವಿ ನೀಡಿದ ಈ ವಿವಾದಾತ್ಮಕ ಹೇಳಿಕೆ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಇನ್ನೊಂದು ಕಡೆ ಕಲರ್ಸ್ ಕನ್ನಡ ಸ್ಪರ್ಧಿಗಳ ವಿಚಾರದಲ್ಲಿ ಪಕ್ಷಪಾತ ಮಾಡ್ತಿದ್ಯಾ, ನಿಜಕ್ಕೂ ಸ್ಪಂದನಗಳನ್ನು ಸೇವ್ ಮಾಡಲಾಗ್ತಿದ್ಯಾ, ಜಾಹ್ನವಿ ಹೇಳಿಕೆಯಲ್ಲಿ ಸತ್ಯವಿದ್ಯಾ, ನೆಟ್ಟಿಗರು ಏನಂತಿದ್ದಾರೆ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಅದನ್ನ ಹುಟ್ಟುಹಾಕಿದವರು ಜಾಹ್ನವಿ. ಬಿಗ್ ಬಾಸ್ ಮನೆಯೊಳಗಿರುವ ಸ್ಪರ್ಧಿಗಳಲ್ಲಿ ಸ್ಪಂದನ, ಸೋಮಣ್ಣ ಅವರನ್ನ ಕಲರ್ಸ್ ಕನ್ನಡ ಸೇವ್ ಮಾಡ್ತಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ಕಾರಣಕ್ಕೆ ಕಲರ್ಸ್ ಕನ್ನಡ ಸ್ಪರ್ಧಿಗಳ ನಡುವೆ ಪಕ್ಷಪಾತ ಮಾಡ್ತಿದ್ಯಾ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ಸೂರಜ್ ಮುಂದೆ ಜಾಹ್ನವಿ ಕೆಲವು ಆರೋಪಗಳನ್ನ ಮಾಡಿದ್ರು. ರಾಶಿಕಾ ಮನೆಯಲ್ಲಿ ಉಳಿದುಕೊಳ್ತಾರೆ, ಅದರಲ್ಲೂ ರಾಶಿಕಾ ಹಾಗೂ ಸೂರಜ್ ಲವ್ ಸ್ಟೋರಿ ನಡೆಯುತ್ತಿದೆ, ಹೀಗಾಗಿ ಚಾನೆಲ್ ಅವರು ಈ ಜೋಡಿಯನ್ನ ಬಿಡುವುದಿಲ್ಲ ಎಂದು ಆರೋಪಿಸಿದ್ದರು. ಹಾಗೆ ಸ್ಪಂದನ ಕೂಡ ವೀಕ್ ಅಂತ ಎಲ್ಲರಿಗೂ ಗೊತ್ತು, ಟಾಸ್ಕ್ ನಲ್ಲಿ ಇಲ್ಲ, ಮಾತನಾಡೋದಿಲ್ಲ, ಹೀಗಿದ್ರು ಯಾಕೆ ಸೇವ್ ಆಗ್ತಿದ್ದಾಳೆ, ಸೀರಿಯಲ್ ಹೀರೋಯಿನ್ ಫ್ಯಾನ್ಸ್ ಇದ್ದಾರೆ ಅಂತ ಚಾನೆಲ್ ನವರ ಸೇವ್ ಮಾಡ್ತಿದ್ದಾರೆ, ಅವರ ಚಾನೆಲ್ ನ ಸೀರಿಯಲ್ ನಲ್ಲಿ ನಟಿಸಿದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮವರ ಅಂತಿರಬಹುದು, ಇನ್ನೇನು ಮನೆಯಿಂದ ಹೊರಗೆ ಹೋಗಬಹುದು ಎನ್ನುವಾಗ ಉಳಿಸಿಕೊಳ್ತಿದ್ದಾರೆಂದು ಆರೋಪಿಸಿದ್ದಾರೆ. ಇನ್ನು ಇದರ ಬಗ್ಗೆ ನೆಟ್ಟಿಗರು ಏನ್ ಹೇಳ್ತಾರೆ? ಕಲರ್ಸ್ ಕನ್ನಡ ಚಾನೆಲ್ ಹೆಸರು ಎತ್ತಿದ್ದಕ್ಕೆ ಜಾಹ್ನವಿ ವಿರುದ್ಧ ನೆಟ್ಟಿಗರು ತಿರುಗಿಬಿಟ್ಟಿದ್ದಾರೆ. ಸ್ಪಂದನ ಮಾಡಿದ್ದು ಒಂದೇ ಸೀರಿಯಲ್, ಅದಕ್ಕಿಂತ ಹೆಚ್ಚು ಶೋಗಳನ್ನ ನೀವೇ ಮಾಡಿದ್ದೀರಾ, ಯಾಕೆ ಅವರ ಹೆಸರು ತೆಗೆದುಕೊಂಡ್ರಿ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಜಾಹ್ನವಿಗೆ ನೀವು ಕೂಡ ಕಲರ್ಸ್ ಕನ್ನಡ ಕೋಟಾದಿಂದಲೇ ಬಂದಿದ್ದಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಒಟ್ನಲ್ಲಿ ಈ ವೀಕೆಂಡ್ ನಲ್ಲಿ ಕಿಚ್ಚನ ಮುಂದೆ ಈ ವಿಷಯ ಚರ್ಚೆಗೆ ಬರೋದು ಗ್ಯಾರಂಟಿ, ಕಿಚ್ಚ ಕ್ಲಾಸ್ ತೆಗೆದುಕೊಳ್ಳುವುದು ಗ್ಯಾರಂಟಿ ಅಂತಿದ್ದಾರೆ ನೆಟ್ಟಿಗರು. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.